ಬಾಯ್ ಬಾಯ್ ಅಣ್ಣ. ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಬೆಂಗಳೂರಲ್ಲಿ ಇದು ಲಾಸ್ಟ್ನೇ ವ್ಲಾಗ್ ಆಗಿರುತ್ತೆ. ಸೊ ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಾವು ಜುಡಿಯೋಗೆ ಬಂದಿದ್ವಿ, ಮಕ್ಕಳಿಗೆ ಡೈಲಿ ವೇರ್ ಬಟ್ಟೆ ತಗೊಳ್ಳೋಣ ಅಂತ ಬಂದಿದ್ವಿ. ಸೊ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಜುಡಿಯೋದಲ್ಲಿ ಮಕ್ಕಳಿಗೆ ಡೈಲಿ ವೇರ್ ಬಟ್ಟೆ ತಗೊಳ್ಳೋ ಅಂಥದ್ದು. ಕಾಟನ್ ಬಟ್ಟೆಗಳು ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ಹೋದ್ಸಲ ಬಂದಾಗ ನಾನು ಬೆಂಗಳೂರಿಗೆ ತಗೊಂಡೋಗಿದ್ದೆ. ಮಕ್ಕಳಿಗೆ ಟೀ ಶರ್ಟು ಹಾಗೆ ಡೈಲಿ ವೇರ್ ಚಪ್ಪಲ್ಗಳು ತುಂಬಾ ಚೆನ್ನಾಗಿರುತ್ತೆ ಮತ್ತು ಪ್ರೈಸ್ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಇಲ್ಲೇ ತಗೊಳ್ಳೋಣ ಅಂತ ಬಂದ್ವಿ. ಹಾಗೆ ನಾನು ಕೂಡ ಕುರ್ತಿ ಟಾಪ್ಸ್ ಜೊತೆಗೆ ಕಾಟನ್ ಪ್ಯಾಂಟ್ಗಳು ಬೇಕಾಗಿತ್ತು ನನಗೆ. ಹಾಗಾಗಿ ಪ್ಯಾಂಟ್ಗಳನ್ನ ತಗೊಂಡು ಅಲ್ಲಿಂದ ಕಾಸ್ಮೆಟಿಕ್ಸ್ ಇಟ್ಟಿದ್ದಾರಲ್ಲ, ಸೊ ಅಲ್ಲಿಗೆ ಬಂದ್ವಿ. ಸೊ ಕೆಲವೊಂದು ಕ್ಲಿಪ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಕೀ ಬೆಂತ್ಲೆಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಅನ್ಸಿಕನ್ ಬರ್ತಡೆಗೆ ಏನು ಗಿಫ್ಟ್ ಕೊಡ್ಸಿರ್ಲಿಲ್ವಲ್ಲ ಅಂತ ಅವಾಗ ಜ್ಞಾಪಿಸ್ಕೊಂಡು ಇಲ್ಲೇನಾದರೂ ತೆಕ್ಕೊಡಿ ಅಂತ ಕೇಳಿದ್ಲು. ಸೊ ನಿನ್ನ ಸೈಜಲ್ಲಿ ಶೂಸ್ ಇದ್ದರೆ ನೋಡು ತಗೊಳ್ಳೋಣ ಅಂತ ಹೇಳಿದೆ. ಕರೆಕ್ಟಾಗಿ ಅವಳ ಸೈಜಲ್ಲಿ ಶೂ ಸಿಕ್ತು ಅಂತ ಹೇಳಿ ಈ ಶೂಸ್ನ ತಗೊಂಡ್ಲು. ಹಾಗೆ ಇದು ನೆಕ್ಸ್ಟ್ ಡೇ ಬೆಂಗಳೂರಿಂದ ನಾವು ಪಾಂಡಿಚೇರಿಗೆ ಹೊರಡ್ತಾ ಇದ್ದೀವಿ. ನಮ್ಮ ರಜಾ ದಿನಗಳನ್ನೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಹಾಗೆ ನಾವು ದೊಡ್ಡಾಲದ ಮರ ನರ್ಸರಿಗಳಿಗೆ ಹೋಗಿದ್ನಲ್ಲ, ಅಲ್ಲಿ ಈ 3 ದಾಸವಾಳನ ತಗೊಂಡು ಬಂದಿದ್ದೀನಿ. ಅದರ ಜೊತೆಲಿ ವಿದ್ಯಾ ಸ್ವಲ್ಪ ಗಿಡಗಳನ್ನ ಕೊಟ್ಟಿದ್ಲು. ಸೊ ನೀವು ಹೋಗಿದ ತಕ್ಷಣ ಈ ಗಿಡಗಳನ್ನ ಹಾಕ್ಬಿಡು ಮಣ್ಣಿಗೆ ಅಂತ ಹೇಳ್ತಾ ಇದ್ಲು. ಬಿಸಿಲು ಜಾಸ್ತಿ ಬರೋದಿಲ್ಲ, ಹಾಳಾಗೋಗ್ಬಿಡುತ್ತೆ ನೋಡು ಅಂತ. ಸೊ ಹಾಗೆ ಇವನ್ನೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊಡ್ತಾ ಇದ್ಲು. ಸೊ ಹಾಗೆ ಸಲ ಯಾವಾಗಲೂ ನಾವು ಬೆಂಗಳೂರಿಂದ ಪಾಂಡಿಚೇರಿಗೆ ಬರಬೇಕಾದ್ರೆ ಭಾರ್ಗವಿ ಅಂತೂ ಮದುವೆ ಹೆಣ್ಣು ಕಳಿಸ್ದಂಗೆ ಆಗೋದು. ಸೊ ಅಷ್ಟು ಅಳ್ತಾ ಇದ್ಲು. ಈ ಸಲ ನಾವು ತುಂಬ ದಿನ ಇದ್ದೀವಿ, 1 ವೀಕೇ ಇದ್ದೀವಿ. ನಾನು ಬಂದೆ ಒಂದು 4 ದಿನ ಆಯಿತು. ಅದಕ್ಕಿಂತ ಮುಂಚೆ ಹಾಸನಿಂದ ಅಮ್ಮನ ಮನೆಯಿಂದ ಮಕ್ಕಳನ್ನಿಬ್ಬರನ್ನು 1 ವೀಕ್ ಮುಂಚೆನೇ ಕಳಿಸಿದ್ದೆ. ಸೊ ಹಾಗಾಗಿ ಈ ಸಲ ಅಳ್ತಾನೆ ಇಲ್ಲ, ನಾನು ನೋಡು ಅಂದ್ರೂ ನೋಡ್ತಾನೆ ಇಲ್ಲ, ಹಾಗೆ ಆಟ ಆಡ್ತಾ ಇದ್ಲು. ನೆಕ್ಸ್ಟ್ ಬರೋಣ. ಬಾಯ್ ಬಾಯ್ ಭಾರ್ಗವಿ. ಈ ಸಲ ಎಷ್ಟೆಲ್ಲ ಸಮಾಧಾನವಾಗಿ ಅವಳೆ. ಜಾಸ್ತಿ ದಿನ ಇದ್ವಲ್ಲ, ಸಾಕು ಅನ್ಸುತ್ತೆ. ಸರಿ. ಹಾಗೆ ನಮ್ಮ ರಿತ್ವಿಕ್ಗೆ ಹೊಸ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು ಅಲ್ಲಿ. ನೆಕ್ಸ್ಟ್ ಸಮ್ಮರ್ಗೆ ಇಲ್ಲಿಗೆ ಬರಬೇಕು, ನಾವೆಲ್ಲರೂ ಸೇರಿ ಕ್ರಿಕೆಟ್ ಆಡೋಣ ಅಂತ ಬೇರೆ ಹೇಳಿ ಕಳಿಸಿದ್ದಾರೆ. ಸೊ ನಾವು ಅಲ್ಲಿಂದ ಬೆಳಗ್ಗೆ ಹೊರಡಬೇಕಾದ್ರೆ ಒಂದು 11 o'clock ಆಗಿತ್ತು. ಸೊ ಅಲ್ಲಿಂದ ಹೊರಟ್ವಿ. ಭಾರ್ಗವಿ ಅಂತೂ ಫುಲ್ಲು ಸಮಾಧಾನವಾಗಿ ಇದ್ಲು. ಸೊ ಈ ಸಲ ಅಂತೂ ಏನೂ ಅಳ್ಳಿಲ್ಲ. ಏನೋ ಒಂಥರ ಬರಬೇಕಾದ್ರೆ ಬೇಜಾರಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆ ನಾವು ಹೊಸೂರು ಹತ್ತತ್ರ ಬಂದಾಗ ಮಳೆ ಜೋರು ಮಳೆ ಅಂದರೆ ತುಂಬ ಜೋರಾಗಿ ಮಳೆ ಬಂತು. ಹಾಗೆ ನನ್ನ ಚಾನಲ್ನಲ್ಲಿ 59,000 ಸಬ್ಸ್ಕ್ರೈಬರ್ ಇದ್ರೂ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಅವ್ರಿಗೆ ಹೋಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ವ್ಯೂಸ್ ತುಂಬಾ ಕಮ್ಮಿ ಇದೆ. ಇದ್ರ ರೀಸನ್ ಏನು ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಕೂಡ ರೀಸನ್ ಏನು ಅಂತ ತಿಳ್ಕೊಂಡಂಗೆ. ಹಾಗೆ ನಾವು ಬೆಂಗಳೂರಿಂದ ಹೊರಡಬೇಕಾದ್ರೆ ಮಧ್ಯಾಹ್ನ 11 ಗಂಟೆ ಆಗಿತ್ತು. ಬಟ್ ನಾವು ನಮ್ಮ ಮನೆಗೆ ಬಂದು ಸೇರಿದ್ದು ಕರೆಕ್ಟಾಗಿ 8 ಗಂಟೆ ಟೈಮು. ಸೊ ಸ್ವಲ್ಪ ಈ ಸಲ ಬೇಗನೆ ಬಂದ್ವಿ ಅಂತ. ಹಾಗೆ ಬರಬೇಕಾದ್ರೇ ಊಟ ಪಾರ್ಸಲ್ ಮಾಡಿಸ್ಕೊಂಡು ತಗೊಂಡು ಬಂದು, ಹೇಗಿದ್ರು ಟ್ರಾವೆಲ್ ಮಾಡಿದ್ದೀವಿ, ಟಯರ್ಡಾಗಿ ಹೋಗಿದೆ. ಸ್ವಲ್ಪ ಏನೋ ಒಂಥರ ಟಯರ್ಡ್ ಆಗದಿದ್ರೂ ಏನೋ ಒಂಥರ ಟಯರ್ಡ್ನೆಸ್ ಥರ ಅನ್ನಿಸ್ತಾ ಇತ್ತು. ಸೊ ಊರಿಂದ ಬರಬೇಕಾದ್ರೆ ನಿಜವಾಗ್ಲೂ ಒಂಥರ ಬೇಜಾರಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅದು ಏನೇ ಕೆಲಸ ಮಾಡೋಕ್ಕೂ ಅವತ್ತಿನ ದಿನ ಮೂಡೇ ಇರೋದಿಲ್ಲ. ಸೊ ನೆಕ್ಸ್ಟ್ ಡೇ ಎಲ್ಲ ಕೆಲಸನೂ ಮಾಡೋಣ ಅಂತ ಅಂದ್ಕೊಂಡು ಊಟ ಮಾಡಿ ಮಲಗಿದ್ದಾಯಿತು ಅಷ್ಟೇ. ಸೊ ನಮ್ಮ ಪಿಂಕಿ ಅಂತೂ ಫುಲ್ಲು ಖುಷಿ ನಾವು ಬಂದಿದ್ದು ನೋಡಿ. ಹಾಗೆ ಮುಂದ್ಗಡೆ ಫುಲ್ ಗಾರ್ಡನ್ ಏರಿಯಾ ಎಲ್ಲ ಎಲೆಗಳೆಲ್ಲ ಉದ್ರಿ ಫುಲ್ಲು ಹಾಳಾಗೋಗಿತ್ತು. ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ. ಇವಾಗ ಗಿಡ ಎಲ್ಲ ಈಗ ಹಾಕಂಗೂ ಇಲ್ಲ ನನಗೆ ಅಂದ್ಕೊಂಡು ಲಗೇಜ್ ಮಾತ್ರ ಒಳಗಡೆ ಎತ್ತಿಟ್ಕೊಂಡು
ಬೆಳಗ್ಗೆ ಎದ್ದು ಕೆಲಸ ಮಾಡಿದ್ರಾಗುತ್ತೆ. ಹಾಗೆ ನಾವು ಹಾಸನಿಂದ ಬಂದಿದ್ರೂ ಅಷ್ಟೇ, ಬೆಂಗಳೂರಿಂದ ಬಂದಿದ್ರೂ ಅಷ್ಟೇ, ನಮಗೆ ಅವತ್ತಿನ ದಿನ ಫುಲ್ ಡಲ್ಲಾಗೇ ಇರುತ್ತೆ, ಒಂಥರ ಬೇಜಾರು ಅಂತ ಅನ್ನಿಸ್ತೆ. ಸೊ ಇದು ನೆಕ್ಸ್ಟ್ ಡೇ ನಾನು ತಂದಿದ್ದು ಲಗೇಜ್ ಎಲ್ಲ ಓಪನ್ ಮಾಡಿ ಯಾವ್ಯಾವ ಬಟ್ಟೆಗಳನ್ನ ವಾಶ್ಗೆ ಹಾಕಬೇಕು ಅಂತ ಎಲ್ಲ ನೋಡಿ ವಾಶ್ಗೆ ಹಾಕೋಣ ಅಂತ ತೆಗೆದಿಡ್ತಾ ಇದ್ದೀನಿ. ಸೊ ಇನ್ಮೇಲಿಂದ ಡೈಲಿ ರೊಟೀನ್ ಇವಾಗ ಸ್ಟಾರ್ಟು. ನಮಗೆ ಹೇಗಿದ್ರು ಅಮ್ಮನ ಮನೇಲಿ ಒಂದು 20 ಡೇಸ್ ಆರಾಮಾಗಿ ಖುಷಿಲಿ ಕೆಲಸ ಮಾಡ್ದಂಗೆ ಇದ್ಬಿಟ್ಟು ಬಂದೆ. ಸೊ ಇನ್ಮೇಲೆ ಏನಿದ್ರು ನಮ್ಮ ಡೈಲಿ ರೊಟೀನ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಫುಲ್ ಎಲ್ಲ ಲಗೇಜ್ ಓಪನ್ ಮಾಡಿ ಬಟ್ಟೆಗಳನ್ನೆಲ್ಲ ಡಿವೈಡ್ ಮಾಡಿ ತೆಗೆದಿಟ್ಬಿಟ್ಟು ವಾಷಿಂಗ್ ಬಟ್ಟೆ ಎಲ್ಲ ಮಷಿನ್ಗೆ ಹಾಕಿ ಇನ್ನು ನನ್ನ ಕೆಲಸ ಏನಿದ್ರು ಈ ಲಗೇಜ್ ಎಲ್ಲ ತೆಗೆದಿಟ್ರೆ ಅರ್ಧ ಕೆಲಸ ಕಂಪ್ಲೀಟಾಗಿ ಮುಗಿಯುತ್ತೆ. ಮತ್ತು ಇನ್ನು ಗಿಡಗಳೆಲ್ಲ ತಗೊಂಡು ಬಂದಿದ್ನಲ್ಲ, ಸೊ ಅದನ್ನೆಲ್ಲ ಮಣ್ಣಿಗೆ ಹಾಕಬೇಕು. ಹಾಗೆ ಕೆಲವೊಂದು ವಿದ್ಯಾ ಕೊಟ್ಟಿದ್ದ ಗಿಡಗಳನ್ನ ಪಾಟ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ನೋಡಬೇಕು ಇದನ್ನೆಲ್ಲ ಎಷ್ಟೊತ್ತಾಗುತ್ತೆ ಕೆಲಸ ಅಂತ ಗೊತ್ತಿಲ್ಲ. ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದುಬಿಟ್ಟು ಇವತ್ತು ತಿಂಡಿ ಏನು ಮಾಡಲಿಲ್ಲ, ಮಧ್ಯಾಹ್ನ ಅಡುಗೆನೇ ಮಾಡಿಟ್ಬಿಟ್ಟು ಲಗೇಜ್ ಬಿಚ್ಚಿ ಕೂತಿದ್ದೀನಿ. ಎಲ್ಲನೂ ಬಟ್ಟೆಗಳು ತುಂಬ ಬಟ್ಟೆಗಳಿತ್ತು ಲಗೇಜಲ್ಲಿ. ಸೊ ಅದನ್ನೆಲ್ಲ ಅಲ್ಲಿ ಪರ್ಚೇಸ್ ಮಾಡಿದ್ದು, ಮತ್ತು ನಾವು ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿದ್ದು. ಹಾಗೆ 3 ಟ್ರಿಪ್ ಎಲ್ಲ ಹೋಗಿದ್ವಲ್ಲ, ಸೊ ಹಾಗಾಗಿ 2 ಲಗೇಜ್ ಮಾಡ್ಕೊಂಡು ಹೋಗಿದ್ವಿ. ಹಾಗೆ ಸೂಟ್ ಕೇಸು ಮತ್ತು ಬ್ಯಾಗ್ನ ಅದ್ರ ಜಾಗಕ್ಕೆ ಇಟ್ಬಿಟ್ರೆ ಅದ್ರ ಕೆಲಸ ಕಂಪ್ಲೀಟಾಗಿ ಮುಗಿದ್ಬಿಡುತ್ತೆ. ಸೊ ಹಾಗೆ ಊರಿಗೆ ಹೋದಾಗಿಂದನೂ ಸರಿಯಾಗಿ ತಲೆಗೆ ಎಣ್ಣೆನೇ ಹಚ್ಕೊಂಡಿರಲಿಲ್ಲ. ನಾನು ಬೆಳಗ್ಗೆ ಎದ್ದು ಫಸ್ಟ್ ಮಾಡಿದ ಕೆಲಸನೇ ನಾನು ಕೂದಲಿಗೆ ಎಣ್ಣೆ ಹಚ್ಕೊಂಡಿರೋ. ಹಾಗೆ ಗಿಡಗಳನ್ನ ನೈಟ್ ತಂದುಬಿಟ್ಟು ನೀರು ಹಾಕಿ ಇಟ್ಟಿದ್ದೆ. ಸೊ ಇವಾಗ ಪಾಟ್ಗೆ ಹಾಕೋಣ ಅಂತ ಆಚೆ ಎತ್ತಿಡ್ತಾ ಇದ್ದೀನಿ. ಮತ್ತು ಇನ್ನು ದಾಸವಾಳ ಎಲ್ಲ ಮಣ್ಣಿಗೆ ಹಾಕ್ಬಿಡೋಣ, ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ. ಸೊ ನೋಡಬೇಕು ಬಿಸಿಲಿಗೆ ಬರುತ್ತೋ ಇಲ್ಲ ಹೇಗೆ ಅಂತ ಗೊತ್ತಿಲ್ಲ. ಇದೆಲ್ಲ ಹೈಬ್ರಿಡ್ ದಾಸವಾಳ. ನಾಟಿ ದಾಸವಾಳ ಆದರೆ ಬೇಗ ಮಣ್ಣಿಗೆ ಕಚ್ಕೊಂಡು ಬೇರೆ ಬಿಟ್ಟು ಬಂದುಬಿಡುತ್ತೆ. ಸೊ ಹೈಬ್ರಿಡು ಬರೋದು ಹೇಳೋಕ್ಕಾಗೋದಿಲ್ಲ, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಕಲರ್ ತುಂಬ ಚೆನ್ನಾಗಿದೆ. ಹೂ ಬಿಟ್ಟಾಗಿ ತೋರಿಸ್ತೀನಿ ಯಾವ್ಯಾವ ಕಲರ್ ಬಂದಿದೆ. ಹಾಗೆ ಅಲ್ಲಿ ತುಂಬ ರೋಸ್ ಗಿಡಗಳಿತ್ತು. ನಾನು ಯಾವುದನ್ನು ತೊಗೊಳಕ್ಕೆ ಹೋಗಲಿಲ್ಲ, ಬಟ್ ಅದು ಕಸಿ ಮಾಡಿರ್ತಾರಲ್ಲ ಹಾಗಾಗಿ ಬರಲ್ಲ. ದಾಸವಾಳ ಆದರೆ ಸ್ವಲ್ಪ ಬರುತ್ತೆ, ಮತ್ತು ಹೂ ಬಿಟ್ಟರೆ ಪೂಜೆಗಾದರೂ ಹೂವುಗಳು ಆಗ್ತವೆ ಅಂತ ಹೇಳಿ ದಾಸವಾಳ ಮಾತ್ರ ಚೂಸ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಮತ್ತು ಹಾಗೆ ವಿದ್ಯೆನ ಹತ್ರ 3 ವೆರೈಟಿ ಪ್ಲ್ಯಾಂಟ್ನ ಇಸ್ಕೊಂಡು ಬಂದಿದ್ದೀನಿ. ಜೇಡ್ ಪ್ಲ್ಯಾಂಟು, ಸ್ಪೈಡರ್ ಪ್ಲ್ಯಾಂಟು ಮತ್ತು ಸ್ನೇಕ್ ಪ್ಲ್ಯಾಂಟು. ಸೊ ಇದು ಎಷ್ಟೋ ಮಟ್ಟಿಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಆಲ್ರೆಡಿ ಇದನ್ನೆಲ್ಲ ತಂದು ಹಾಕಿದ್ದೀನಿ, ಬಟ್ ಯಾವುದು ಅಷ್ಟು ಬಂದಿರಲ್ಲ. ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ, ಹಾಗೆ ಒಣಗೋಗ್ಬಿಡುತ್ತೆ. ಸೊ ನೋಡಬೇಕು ಇದು ಚೆನ್ನಾಗಿ ಬರುತ್ತಾ ಏನು. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.